ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಆ್ಯಕ್ಚುಲಿ ಇದು ನಮ್ಮ ಸ್ಯಾಟರ್ಡೇ ಮತ್ತು ಸಂಡೇ ನಮ್ಮ ವೀಕೆಂಡ್ ವ್ಲಾಗ್ ಆಗಿರುತ್ತೆ. ಸೊ ಫಸ್ಟ್ ಸ್ಯಾಟರ್ಡೇ ನಮ್ಮದು ಡೇ ರುಟೀನ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಇರೋ ಮಹಾಲಕ್ಷ್ಮಿ ಲೇಔಟಲ್ಲಿರೋದು ಒಂದು ವೀರಾಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಹೋಗಿ ನಾವು ವಾಪಸ್ ಬರೋಷ್ಟೊತ್ತಿಗೆ 9 ಆಗಿತ್ತು. ಸೊ ಅಲ್ಲಿ ಹೋಗಿ ಎಲ್ಲ ದೇವ್ರನ್ನ ನೋಡಿಕೊಂಡು ಪ್ರೇ ಮಾಡಿಕೊಂಡು ಮತ್ತು ಹಾಗೆ ಅಲ್ಲಿಂದ ಈಚೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿದ್ದೆ ಅಷ್ಟೇ. ಸೊ ನೆಕ್ಸ್ಟ್ ಡೇನೂ ಅಷ್ಟೇ ಮನೇಲಿ ನಾನು ನಾನ್ ವೆಜ್ ಕುಕ್ ಮಾಡಿದ್ದೆ. ಸೊ ಏನು ಕುಕ್ ಮಾಡಿದ್ದೆ ಮತ್ತು ಎಲ್ಲೋಗಿದ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಮತ್ತು JC ರೋಡ್ಗೆ ಹೋಗ್ಬಿಟ್ಟು ನನಗೆ ಈ ವ್ಲಾಗಿಂಗಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಳ್ಳೋದಿತ್ತು. ಸೊ ಅಲ್ಲಿಗೂ ಕೂಡ ಹೋಗಿ ಏನೇನು ಐಟಮ್ಸ್ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ಕೂಡ ಇದರಲ್ಲಿ ತೋರಿಸಿದ್ದೀನಿ. ಅದಾದಮೇಲೆ ಅಲ್ಲಿಂದ ಒಂದು ಕೆಫೆಗೆ ಹೋಗಿ ನಮ್ಮ ಸಂಡೇನ ಒಂದು ಪೀಸ್ಫುಲ್ಲಾಗಿ ಎಂಡ್ ಮಾಡಿದ್ವಿ. ಸೊ ಈ ಥರ ಹೋಯಿತು ನಮ್ಮ ವೀಕೆಂಡ್. ನೀವೆಲ್ಲರಿಗೂ ಕೂಡ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರ್ಯಾರಿಗೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. अविध्यानामन्तस्तिमिरामिहिरद्वीपनगिरे जदनं चैतन्यस्तवकं करन्दश्रुतिजरे दरिद्रानाचिन्तामणि गुणनिका जन्मजलधौ निमग्नानं ध्वंसा मुररिपुवराहस्य भवति आत्मा रामानन्दरमण अच्युत केशव हरिनारायण आत्मा रामानन्दरमण अच्युत केशव हरिनारायण आत्मा रामानन्दरमण अच्युत केशव हरिनारायण अविध्यानामन्तस्तिमिरामिहिरद्वीपनगिरे जदनं चैतन्यस्तवकं करन्दश्रुतिजरे दरिद्रानाचिन्तामणि गुणनिका जन्मजलधौ निमग्नानं ध्वंसा मुररिपुवराहस्य भवति आत्मा रामानन्दरमण अच्युत केशव हरिनारायण आत्मा रामानन्दरमण अच्युत केशव हरिनारायण आत्मा रामानन्दरमण अच्युत केशव हरिनारायण ಯೂಶ್ವಲಿ ಸ್ಕಿನ್ ಕೇರೆಲ್ಲ ಆನ್ಲೈನಲ್ಲೇ ಶಾಪ್ ಮಾಡ್ತಾಯಿದ್ದೆ. ಬಟ್ ಈ ಸತಿ ಹಂಗೆ ಡೈರೆಕ್ಟಾಗಿ ಹೋಗಿ ತೊಗೊಳ್ಳೋಣ ಅಂತ ಹೇಳಿ ಮನೆ ಹತ್ರನೇ ಇರೋ ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗಿ ನನಗೆ ಬೇಕಾಗಿರೋ ಫೇಸ್ ವಾಶ್ ಮತ್ತು ಮಾಯ್ಶ್ಚರೈಸರ್ ಏನೇನಿದೆಯೋ ಅದೆಲ್ಲ ತೊಗೊಂಡು ಬಂದಿದ್ದೆ. ಆಲ್ಮೋಸ್ಟ್ ಎಲ್ಲ ಇತ್ತು, ಬಟ್ ಕೆಲವು ಮಾತ್ರ ಸಿಪ್ಲಾಗ. ಮತ್ತು ಐ ಆಮ್ ಸಮ್ವನ್ ಹೂ ಡಸಂಟ್ ಗೋ ಅಲೋನ್ ಟು ಈಟ್ ಔಟ್ಸೈಡ್. ನನಗೇನೇ ಇದ್ದರೂ ಆಚೆ ಕಡೆ ಹೋಗಿ ಒಬ್ಬೊಬ್ಬಳೆ ತಿನ್ನೋದು ಅಭ್ಯಾಸ ಇಲ್ಲ. ಸೊ ಜೊತೆಲಿ ಯಾರಾದರೂ ಒಬ್ರು ಇರಬೇಕು. ಸೊ ಏನಾದರೂ ತಿನ್ಬೇಕು ಅನ್ಸಿರೋ ಕ್ರೇವಿಂಗ್ಸ್ನೆಲ್ಲ ಹಂಗೆ ಹೋಲ್ಡ್ ಮಾಡಿಟ್ಕೊಂಡು ವೀಕೆಂಡಲ್ಲಿ ನಮ್ಮ ಹಸ್ಬೆಂಡ್ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಆಚೆ ತಿನ್ಕೊಂಡು ಬರ್ತೀನಿ. ಸೊ ದಿಸ್ ಇಸ್ ಹೌ ಅವರ್ ಸ್ಯಾಟರ್ಡೇ ವೆಂಟ್. ಸೊ ಸಂಡೇ ನಾನೇ ಬಿರಿಯಾನಿ, ಕಬಾಬ್ ಮತ್ತು ಗ್ರೇವಿ ಕೂಡ ಮಾಡಿದ್ದೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಸೊ ತಿಂದುಬಿಟ್ಟು ಹಾಗೆ ಸ್ವಲ್ಪ ರೆಡಿ ಆಗಿಬಿಟ್ಟು ಮಾರ್ಕೆಟ್ ಹತ್ರ JC ರೋಡ್ಗೆ ಹೋಗಿದ್ವಿ. ಅಲ್ಲೋಗಿ ಈ ಗ್ಯಾಜೆಟ್ಸ್ ಎಲ್ಲ ಬೇಕಿತ್ತಲ್ಲ, ನಮ್ಮದು ಟ್ರೈಪಾಡ್ ಸ್ಟ್ಯಾಂಡ್ ಆಗಲಿ, ಮೈಕ್ ಆಗಬೇಕಿತ್ತು, ಮತ್ತು ವಾಟೆವರ್ ಈ ರಿಂಗ್ ಲೈಟ್ ಇದೆಲ್ಲ ಇತ್ತಲ್ಲ. ಇದೆಲ್ಲ ಆ್ಯಕ್ಚುಲಿ ಇತ್ತು ನನ್ನ ಹತ್ರ, ಬಟ್ ಎಲ್ಲ ಹಾಳು ಮಾಡಿದ್ದೆ, ಎಲ್ಲ ಮುರಿದೋಗಿತ್ತು. ಸೊ ಎಲ್ಲ ಮತ್ತೆ ಹೊಸದು ರೀಸ್ಟಾಕ್ ಮಾಡೋಣ ಅಂತ ಹೇಳಿ
ನಮ್ಮ ಹಸ್ಬೆಂಡ್ ಕೂಡ ತಗೊಡ್ತೀನಿ ಅಂತ ಹೇಳಿದರು. ಸೊ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ಮತ್ತು ನಮ್ಮ ಏರಿಯಾದಲ್ಲಿ ಫುಲ್ ಜಾತ್ರೆ ಊರಹಬ್ಬ ಏನೋ ನಡೀತಾ ಇತ್ತು. ಎಲ್ಲ ಊರಹಬ್ಬ ಸೀಸನ್ ಅನಿಸುತ್ತಿದ್ದು, ಎಲ್ಲ ಊರಲ್ಲೂ ಜಾತ್ರೆ ಹಬ್ಬ. ಸೊ ನಮ್ಮ ಊರಲ್ಲಿ ಕೂಡ ಅಂದರೆ ನಮ್ಮ ಏರಿಯಾದಲ್ಲಿ ಕೂಡ ಈ ಥರ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಅಣ್ಣಮ್ಮ ಎಲ್ಲ ತಂದಿದ್ರು. ಸೊ ಇಲ್ಲೂ ಕೂಡ ಜಾತ್ರೆ ಆಗ್ತಿದ್ರಿಂದ ಫುಲ್ಲು ಲೈಟಿಂಗ್ಸ್ ನೋಡೋಕ್ಕೆ ಏರಿಯಾ ಫುಲ್ ಪಳ ಪಳ ಅಂತ ಮಿಂಚ್ತಾ ಇತ್ತು. ಸೊ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಹೋಗಿದ್ವಿ, ಗಾಡೀಲಿ ಹೊರಟಿದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಮೆಜೆಸ್ಟಿಕ್ ಹತ್ರ ಎಷ್ಟು ಜನ, ಎಷ್ಟು ರಶ್ ನೋಡಿ. ಸಂಡೇ ಈವ್ನಿಂಗ್ ಆ್ಯಕ್ಚುಲಿ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಬೇಕಂತೆ, ಬಟ್ ಅಷ್ಟೊತ್ತಿಗೂ ಕೂಡ ಇಷ್ಟು ಜನ, ಎಷ್ಟು ರಶ್ ಇತ್ತು ಅಲ್ಲಿ. ಸೊ ಹಂಗೆ ನೋಡ್ಕೊತ ಹೋಗಿ ಸದ್ಯ ನಾವು ಹೋಗಿದ್ದು ಅಂಗಡಿಗಳೆಲ್ಲ ಕ್ಲೋಸ್ ಆಗಿತ್ತು. ಒಂದು 2-3 ಅಂಗಡಿ ಓಪನ್ ಇತ್ತು ಅಷ್ಟೇ ಈ ಕಡೆ JC ರೋಡ್ ಒಳಗಡೆ. ಸೊ ಅಲ್ಲಿ ಹೋಗಿ ತೊಗೊಂಡಿದ್ವಿ. ಇಲ್ಲ ಪರವಾಗಿಲ್ಲ, ಇದೆ ಕಡಿಮೆ ಇದೆ, ನಿಮಗೆ ಒಳ್ಳೇದು ಕೊಡ್ತೀನಿ. ಯಾವ್ದಣ್ಣ ಇದು? ಇದೆ 950 ಹೇಳಿದ್ದೆ. 950 ಜಾಸ್ತಿ ಎಲ್ಲಿದೆ ಅದು? ಇದೆಯಾ ನಿಮ್ಮ ಹತ್ರ? हाजी हाँ हाँ रेडमी का है ना. हेलो, थोड़ा दूर जाके इधर का इधर मतलब नहीं, आप दूर जाइए, जब आपको मालूम पड़ेगा रिकॉर्डिंग होता नहीं होता. ಹಲೋ, ಕೇಳಿಸ್ತಿದ್ಯಾ? ಕೆಮ್ಮು ಇನ್ನು ಕೆಮ್ಮು. ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳಿಸ್ತಾ ಇದೆಯಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೆಂಗಿದ್ದೀರಾ? ಇನ್ನು ಮಾತಾಡಲ್ಲ. ಯಾಕೋ ಗೊತ್ತಿಲ್ಲ, ನಂದು ಹಿಂದಗಡೆ ಟಯರ್ ಅವಾಗ ಏರ್ ಔಟ್ ಆಗ್ತಾ ಇರುತ್ತೆ. ಐ ಗೆಸ್ ಅದು ಟಯರೇ ರೀಪ್ಲೇಸ್ ಮಾಡ್ಬೇಕನ್ಸುತ್ತೆ. ಬಿಕಾಸ್ ನೋದಾಗೆಲ್ಲ ಏರ್ ಔಟ್ ಆಗಿರುತ್ತೆ. ಒಂದು ಏರ್ ಹಾಕ್ಸೋದು, ಇಲ್ಲಾಂದರೆ ಪಂಚರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಪಂಚರ್ ಹಾಕ್ಸೋದೇ ಆಗೋಯ್ತು. ಪ್ರಾಬಬ್ಲಿ ಐ ವಿಲ್ ಹ್ಯಾವ್ ಟು ರೀಪ್ಲೇಸ್ ದಟ್. ತೊಗೊಂಡು 5 ವರ್ಷ ಅಷ್ಟೇ ಆಗಿರೋದು ಗಾಡಿ, ಬಟ್ ನಾನು ತುಂಬ ಓಡಿಸಿದ್ದು ಕೂಡ ಇಲ್ಲ. ಜಸ್ಟ್ ಒಂದು 6000 ಕಿಲೋಮೀಟರ್ಸ್ ಏನೋ ಓಡಿಸಿದ್ದೀನಿ ಅಷ್ಟೇ. ಸ್ಮೂತಾಗಿ ನೋಡ್ಕೊತಿದ್ದೀನಿ, ಬಟ್ ಸ್ಟಿಲ್ ಹೆಂಗಾಯಿತು ಅಂತ ಗೊತ್ತಿಲ್ಲ. ಹೋಗ್ತಾಯಿದ್ರೆ ರೋಡಲ್ಲಿ ನೋಡಿದ್ರೆ ರಾಮ ಮತ್ತು ಆಂಜನೇಯ ಎರಡೂ ಕೂಡ ಈ ಸ್ಕಲ್ಪ್ಚರ್ಸ್ನ ತೊಗೊಂಡು ಹೋಗ್ತಾಯಿದ್ರು. ಫುಲ್ ಮ್ಯಾಸಿವ್ ಆಗಿ ನೋಡೋಕ್ಕೆ ಚೆನ್ನಾಗಿತ್ತು ಅಂಥೇಳಿ ಹಾಗೆ ಚೇಸ್ ಮಾಡ್ಕೊಂಡೋಗಿ ಅದನ್ನು ಕೂಡ ಒಂದು ವಿಡಿಯೋ ಹಿಡಿದಿದ್ವಿ. ನೋಡಿ, ನಿಮಗೂ ಕೂಡ ಆಂಜನೇಯನ ದರ್ಶನ ಕೊಟ್ಟಿದ್ದೀನಿ. ಸೊ ಥಿಂಗ್ಸ್ ಎಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 8:39 ಆಗಿತ್ತು. ಸೊ ಹಂಗೆ ಮನೆ ಹತ್ರ ಇರೋದೊಂದು ಕೆಫೆಗೆಲ್ಲಾದರೂ ಹೋಗೋಣ, ಮನೇಲಿ ಹೋಗ್ಬಿಟ್ರೆ ಬೋರ್ ಹೊಡಿಯುತ್ತೆ ಅಂಥೇಳಿ ಒಂದು 2-3 ಅವರ್ಸ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಶೆರ್ಲಾಕ್ಸ್ಗೆ ಹೋಗಿದ್ವಿ, ನಾಗರಬಾವಿ ಹತ್ರ. ಅಲ್ಲೊಂದು 2 ಅವರ್ಸ್ ಸ್ಪೆಂಡ್ ಮಾಡ್ಕೊಂಡು ಬಂದು ರೆಸ್ಟ್ ಮಾಡಿದ್ವಿ. ಸೊ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.